ಕನ್ನಡದಲ್ಲಿ ಮೊದಲ ವೆಬ್ ಸೀರೀಸ್ ಬಂದಿದ್ದು ಅಯ್ಯನ ಮನೆ ಕಥೆ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಅದರಲ್ಲಿ ಎಲ್ರಿಗೂ ಕೂಡ ಡೌಟ್ ಬಂದಿದ್ದು, ಯಾರಪ್ಪ ಈ ಹೀರೋ ಇಷ್ಟು ಚೆನ್ನಾಗಿ ನಟನೆ ಮಾಡ್ತಾರೆ, ಇದುವರೆಗೂ ಕೂಡ ನಾವು ಎಲ್ಲೂ ನೋಡಿರಲಿಲ್ವಲ್ಲ ಅಂಥೇಳಿ. ಸೊ ಅಕ್ಷಯ್ ಅವರು ಸೊ ಈಗ ಮತ್ತೊಂದು ಸೂಪರ್ ಡೂಪರ್ ಸೀರಿಯಲ್ ಕೃಷ್ಣ ರುಕ್ಕು ಜೊತೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಇವ್ರ ಆ್ಯಕ್ಟಿಂಗ್ ಬಗ್ಗೆ ಅಂತೂ ಹೇಳೋದೇ ಬೇಕಿಲ್ಲ. ಸೊ ಸೀರೀಸಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ಬನ್ನಿ ಅವನು ಮಾತಾಡ್ಸೋಣ. ಹೆಲೋ. ಹಾಯ್. ಸೊ ಹೇಳಿ, ಫಸ್ಟ್ ಸೀರೀಸ್ ಅಂತೂ ಸೂಪರ್ ಡೂಪರ್ ಹಿಟ್ಟು. ಪ್ರತಿಯೊಂದು ಎಪಿಸೋಡನ್ನು ಕೂಡ ಎಲ್ಲರೂ ಅವತ್ತೇ ಕಂಪ್ಲೀಟ್ ಮಾಡಬೇಕಂತ ಹೇಳಿ ನೋಡಿದ್ದಂಥದ್ದು. ಸೊ ಆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದು ಫಸ್ಟ್ ಸೀರೀಸಲ್ಲಿ ಅಷ್ಟು ಸಕ್ಸಸ್ ಕಂಡಿದ್ದು ಏನು ಅನಿಸ್ತು? ತುಂಬಾ ಖುಷಿ ಅನ್ನಿಸ್ತು. ಯಾಕಂದರೆ ಕೆಲವರು ಜನ ಬಿಂಜ್ ವಾಚ್ ಅಂತ ಮಾಡಿಬಿಟ್ಟಿದ್ದಾರೆ, ಒಂದೇ ಸಲ ನೋಡಿದ್ದಾರೆ. ಅದು ಅಷ್ಟೇ, ಶ್ರುತಿ ನಾಯ್ಡು ಅವ್ರ ಪ್ರೊಡಕ್ಷನ್ನು, ಅದು ರಮೇಶ್ ಸರ್ ಡೈರೆಕ್ಟ್ ಮಾಡಿರೋದು. ಅವ್ರ ಡೈರೆಕ್ಷನಲ್ಲಿ ವರ್ಕ್ ಮಾಡೋದೇ ಒಂಥರ ಖುಷಿ. ಏನೇನೋ ಕಲಿತೀವಿ, ತುಂಬಾ ಸ್ಪೀಡಾಗಿರ್ತಾರೆ, ತುಂಬಾ ವಿಚಾರ ತಿಳ್ಕೊಂಡಿರೋಂಥ ವ್ಯಕ್ತಿ. ಅವರಿಂದ ನಾವು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಯಾರು ಕಲ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನಂತೂ ರಮೇಶ್ ಸರಿಂದ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು, ಫ್ರೇಮಲ್ಲಿ ಹೆಂಗೆ ನಿಂತ್ಕೊಬೇಕು, ಯಾವ ಥರ ಮಾತಾಡಬೇಕು, ಈ ಥರ ಎಲ್ಲ ಕಲ್ತ್ಬಿಟ್ಟಿದ್ದೀನಿ. ಸೊ ಅಯ್ಯನ ಮನೆ ಒಂದು ನಾನು ಒಂದು ಬಣ್ಣ ಅಂತ ಒಂದು ಅಕಾಡೆಮಿಗೆ ಹೋಗಿದ್ದೆ. ಬಟ್ ಆ್ಯಕ್ಟಿಂಗ್ ಅಂತ ಏನು ಆ್ಯಕ್ಟಿಂಗ್ ಹೋದರೆ ಆ್ಯಕ್ಟಿಂಗ್ ಕ್ಲಾಸಲ್ಲಿ ಆ್ಯಕ್ಟಿಂಗ್ ಅಂತೂ ಕಲಿಯಲ್ಲ. ಹೇಗಿರಬೇಕು, ಹೇಗೆ ಬಿಹೇವ್ ಮಾಡಬೇಕು, ಕ್ಯಾಮ್ರಾ ಅಂದರೆ ಏನು, ಇದೆಲ್ಲ ನಿಮಗೆ ಫ್ಯೂ ಥಿಂಗ್ಸ್ ಹೇಳ್ಕೊಡ್ತಾರೆ ಹೊರತು ಆ್ಯಕ್ಟಿಂಗ್ ಲೈಫಲ್ಲಿ ಯಾರೂ ಹೇಳ್ಕೊಡೋಕ್ಕೆ ಆಗಲ್ಲ. ಸೊ ನನಗೆ ಒಬ್ಬರು ಹಿರಿಕರು ಯಾರೋ ಹೇಳಿದರು, ಆ್ಯಕ್ಟಿಂಗ್ ಅಂದರೆ ಅಬ್ಸರ್ವೇಷನ್, ನೀನು ಎಷ್ಟು ಅಬ್ಸರ್ವ್ ಮಾಡ್ತೀಯಾ ಅಷ್ಟು ನೀನು ಕಲಿತೀಯಾ ಅಂತ. ಸೊ ಎಲ್ಲೋ ಅದೇ ಇಲ್ಲಿವರೆಗೂ ಅದೇ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಡ್ತೀನಿ. ಸೊ ಅಯ್ಯನ ಮನೆ ಒಂದು ಒಳ್ಳೆ ವೆಬ್ ಸೀರೀಸ್, ZEE5 ಮೊಟ್ಟ ಮೊದಲನೇ ಒರಿಜಿನಲ್ ವೆಬ್ ಸೀರೀಸ್ ಅಂತ ಮಾಡಿದ್ದು. ಒಳ್ಳೆ ಹೆಸರು ತಂದು ಕೊಡ್ತು, ಒಳ್ಳೆ ಪಾತ್ರ, ಒಳ್ಳೆ ಕ್ಯಾಸ್ಟ್. ನೋಡೋಣ, ಅಯ್ಯನ ಮನೆ 2 ಮಾಡಬೇಕು ಅಂತ ಇದ್ದಾರೆ. ಸೀರೀಸನ್ನು ಹೊರತುಪಡಿಸಿ ನೀವು ಈ ಹೊಸ ಸೀರಿಯಲ್ ಕೃಷ್ಣ ರುಕ್ಕು ಏನಿದೆ, ಅದೇ ಟೈಟಲಲ್ಲಿ ಕೃಷ್ಣ ರುಕ್ಮಿಣಿ ಅಂತ ಹೇಳಿ ಹಿಂದೆ ಬಂದಿತ್ತು. ಅದು ಕೂಡ ಸೂಪರ್ ಡೂಪರ್ ಸಕ್ಸಸ್ಸು, ಡಾರ್ಲಿಂಗ್ ಕೃಷ್ಣ ಅವ್ರದ್ದು. ಸೊ ಈ ಟೈಟಲ್ ಕೇಳಿದಾಗ ನಿಮ್ಮ ತಲೆಯಲ್ಲಿ ಓಡಿದ್ದು ಏನು ಅಂತ? ಇಲ್ಲ, ಆ್ಯಕ್ಚುಲಿ ನೀವು ಹೇಳಿದಾಗ ಈಗ ಅನ್ನಿಸ್ತು ಡಾರ್ಲಿಂಗ್ ಕೃಷ್ಣ ಅವ್ರದ್ದು. ಬಟ್ ಟು ಬಿ ಫ್ರ್ಯಾಂಕ್ ನನಗೆ ಆ ಥರ ಏನೂ ಅನಿಸಿಲ್ಲ. ಒಂದೊಳ್ಳೆ ಟೈಟಲ್ಲು, ಕತೆ ಚೆನ್ನಾಗಿದೆ. ಸೊ ಅದರಿಂದ ಈ ಕತೆ ಗೆಲ್ಲುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಆ ಕತೆಗೆ ತಕ್ಕನಾಗೆ ಹೆಸರು ಕೊಟ್ಟಿದ್ದೆ. ಅದೇ ಈ ಸ್ಟೋರಿ ಆಗಿರ್ಬೋದು, ಈ ಮನೇಲಿ ಈಗ ನಾವು ಈಗ ಅವ್ರು ಹೇಳಿದ್ರು, ಪ್ರತಿ ಹೀರೋನ ನಾವು ಒಳ್ಳೆ ರೀತಿಯಲ್ಲಿ ತೋರಿಸಿದ್ದೀವಿ, ಈ ಹೀರೋನ ಡಿಫ್ರೆಂಟಾಗಿ ತೋರಿಸಿದ್ದೀವಿ, ಹೀರೋ ಆಗಿ ತೋರಿಸಿಲ್ಲ ಅಂತ ಅಲ್ಲ. ಸೊ ಅದೇ ಥರ ಸ್ಟೋರಿಲಿ ತಂದೆ ಆಗಿರ್ಬೋದು, ತಂದೆ ಮಗನ ಕನೆಕ್ಷನ್ ಆಗಿರ್ಬೋದು, ಕೆಲವೊಂದು ನೋಡದೇ ಇರೋ ಕೆಲವೊಂದು ಸೀರಿಯಲ್ ನೋಡದೇ ಇರೋವಂಥ ಒಂದು ಫ್ಯೂ ಸೀನ್ಸ್ ಆಗಿರ್ಬೋದು, ಎಲಿಮೆಂಟ್ಸ್ ಆಗಿರ್ಬೋದು ನಮ್ಮ ಸೀರಿಯಲ್ ನೋಡ್ತಾರೆ. ಸೀರೀಸ್ ಮತ್ತು ಸೀರಿಯಲ್ ಆ್ಯಕ್ಟಿಂಗ್ ಅಂತ ಬಂದಾಗ ಏನು ಡಿಫ್ರೆನ್ಸ್ ಇರುತ್ತೆ? ನಿಮ್ಗೇನು ಅನಿಸಿದ್ದು? ಸೀರಿಯಸ್ಲಿ ನನಗೆ ಯಾವ ಡಿಫ್ರೆನ್ಸ್ ಅನಿಸಿಲ್ಲ. ಆ್ಯಸ್ ಆ್ಯನ್ ಆ್ಯಕ್ಟರ್ ಆ್ಯಕ್ಟ್ ಮಾಡ್ತಾಯಿದ್ದೀವಿ ಅನ್ನೋದು ಬಿಟ್ಟರೆ, ಅದು ವೆಬ್ ಸೀರೀಸು, ಇದು ಸೀರಿಯಲ್ಲು, ಅದು ಸಿನಿಮಾ, ಈ ಥರ ಯಾವ ಡಿಫ್ರೆನ್ಸು ಅನಿಸಲ್ಲ. ಆ್ಯಕ್ಷನ್ ಹೇಳಿದಾಗ ಎಲ್ಲ ಒಂದೇ. ಯಾರು ನಿಮ್ಮ ಫೇವ್ರೆಟ್ ಹೀರೋ ಕನ್ನಡ ಇಂಡಸ್ಟ್ರಿಯಲ್ಲಿ? ನಮಗೆ ಡಿ ಬಾಸ್ ಬಿಟ್ಟರೆ ಯಶ್. ಈಗ ಟಾಕ್ಸಿಕ್ ಅದೇ ನೋಡಿದ್ವಿ, ಎಲ್ಲರೂ ಕೇಳ್ತಾ ಇದ್ದಾರೆ, ಟ್ರೈಲರ್ ನೋಡಿದ್ರ ಟೀಸರ್ ನೋಡಿದ್ರ ಅಂತ. ಎಸ್ ಗುಡ್, ಚೆನ್ನಾಗಿದೆ, ಒಳ್ಳೆ ಓಪ್ಸ್ ಇದೆ. ಈ ಸೀರಿಯಲಿಂದ ಏನು ಎಕ್ಸ್ಪೆಕ್ಟೇಷನ್ ಇದೆ? ಬಿಕಾಸ್ ಆಗಲೇ ಹೇಳಿದ್ರಿ ಇದೊಂದು ಪಂಚವಾರ್ಷಿಕ ಯೋಜನೆ, 5 ವರ್ಷ ಮಾಡೋ ಪ್ಲ್ಯಾನಿಂಗ್ ಇದೆ ಅಂತ. ಸೊ ಏನು ಹೇಳ್ತೀರಿ ಅಂತ? ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ. ಈಗ ದಿಲೀಪ್ ಸರ್ ಆವಾಗಲೇ ಹೇಳಿದ್ರು, ಮಾಡ್ತಿರೋ ಕ್ಯಾರೆಕ್ಟ್ರಿಂದ ನಾಳೆ ದಿನ ಸಿನಿಮಾ ಸಿಕ್ಕಿದ್ರೂ ಸಿಗ್ಬೋದು ಅಂತ. ಯಾಕಂದರೆ ಅಷ್ಟು ಎಲಿಮೆಂಟ್ಸ್ ಇದ್ದಾವೆ ಹೀರೋಗೆ. ಫೈಟ್ ಆಗಿರ್ಬೋದು, ಎಮೋಷ್ನಲ್ ಆಗಿರ್ಬೋದು, ಈ ಕುಡಿಯೋ ವಿಚಾರ ಆಗಿರ್ಬೋದು, ಅವ್ನ ಮ್ಯಾನರಿಸಮ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಚೆನ್ನಾಗಿ ಬರ್ತಿದೆ. ಸೊ ಹೋಪ್ ಫಾರ್ ದ ಗುಡ್. ನಾಳೆ ದಿನ ಸಿನಿಮಾ ಸಿಕ್ಕಿದ್ರೂ ಸಿಗ್ಬೋದು, ಅವ್ರು ಹೇಳ್ದಾಗೆ. ನೋಡೋಣ. ಮನೆ ಸೀರೀಸ್ ಆದ ನಂತರ ಏನು ಡಿಫ್ರೆನ್ಸ್ ಆಯಿತು ನಿಮಗೆ? ಅಂದರೆ ಜನ ಹೇಗೆ ತೊಗೊಂಡಿದ್ದಾರೆ, ಅಥವಾ ನಿಮಗೇನು ಸ್ಪೆಷಲ್ ಏನಾದ್ರು ಫೀಲ್ ಆಯಿತು ಹೊರಗಡೆ ಹೋಗುವಾಗ ಗುರ್ಸೋದು? ಅಲ್ಲ, ತುಂಬ ಚೆನ್ನಾಗಿ ನಿಲ್ಲಿಸಿ ಮಾತಾಡಿಸ್ತಾ ಇದ್ರು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸೀರೀಸು, ನಮ್ಮ ಕನ್ನಡದಲ್ಲಿ ಈ ಥರ ಒಂದು ಸೀರೀಸ್ ಬೇಕಾಗಿತ್ತು, ನಿಮ್ಮ ಪಾತ್ರ ತುಂಬ ಚೆನ್ನಾಗಿದೆ, ಹಂಗೆ ಹಿಂಗೆ ಅಂತಾರೆ. ಎಷ್ಟೊಂದು ಜನ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ. ಒಲವಿನ ನಿಲ್ದಾಣ ಅಂತ ಮಾಡಿದೆ ಕಲರ್ಸಲ್ಲೇ. ಅದು ಶ್ರುತಿ ನಾಯ್ಡು ಮ್ಯಾಮ್ ಪ್ರೊಡಕ್ಷನ್, ಅದು ರಮೇಶ್ ಸರ್ ಡೈರೆಕ್ಟ್ ಮಾಡಿದ್ದು. ಹೌದು, ಒಳ್ಳೆ ಬ್ರೇಕ್ ಕೊಡ್ತು. ಆ್ಯಕ್ಚುಲಿ ನಮ್ಮ ತಮಿಳಿಂದ ಎಲ್ಲ ಮೆಸೇಜ್ ಮಾಡ್ತಾಯಿದ್ರು, ತಮಿಳಿಯನ್ಸ್ ಆಗಲಿ, ನಮ್ಮ ತೆಲುಗು ಅವರಾಗಿರ್ಬೋದು, ಹಿಂದಿ ಮುಂಬೈಯಿಂದ ಎಲ್ಲ ಕೆಲವು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ನನಗೆ ಮೆಸೇಜ್ ಆಗ್ತಿದ್ರು.
ಬಹುತ ಚಾಯ್ ಸೀರೀಸ್ ಹಂಗೆ ಹಿಂಗೆ ಅಂತ ಬರೋಲ್ಲ ಮೇಡಮ್, ಅಷ್ಟೇ ಬರೋಲ್ಲ. ಕೆಲವು ಅರ್ಥ ಆಗತ್ತೆ ಅಷ್ಟೇ. ನಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು, ಸೊ ಹುಟ್ಟು ಬೆಳೆದಿದ್ದೆಲ್ಲ ಅಲ್ಲೇ ಮಳವಳ್ಳಿಯಲ್ಲಿ. ಸೊ ಕಾಲೇಜ್ ಮಂಡ್ಯ ಪ್ರತಿಭೆ ಈಗಾಗಲೇ ಮಳವಳ್ಳಿಯಿಂದ ಒಬ್ರು ಗಿಲ್ಲಿ ಇದ್ದಾರೆ, ಸೊ ಅವ್ರ ಬಗ್ಗೆ ಏನು ಹೇಳ್ತೀವಿ? ಅಲ್ಲ ಒಳ್ಳೆಯದು, ಹೌದು ಟ್ಯಾಲೆಂಟ್ ಇದೆ, ಒಳ್ಳೆ ಎಂಟರ್ಟೈನರು. ಹಾಂ, ಫುಲ್ ಟ್ಯಾಲೆಂಟೆಡ್. ಮಂಡ್ಯ ಹುಡುಗರು ತುಂಬ ಟ್ಯಾಲೆಂಟೆಡು, ತುಂಬ ಬ್ರೈನಿ ಅಂತೆಲ್ಲ ಹೇಳ್ತಾರೆ. ಸೊ ಏನು ಹೇಳ್ತೀವಿ ಇದಕ್ಕೆ? ಮಂಡ್ಯದ ಗೊತ್ತು, ಊರಿಗೆ ಗೊತ್ತು, ಜಗತ್ತಿಗೆ ಗೊತ್ತು ಅಂತ ಹೇಳಿ. ಸೊ ಆ ಥರ ಅಲ್ಲ, ಎಲ್ಲರೂ ಟ್ಯಾಲೆಂಟೆಡ್. ಸಾರಿ, ಸ್ಟೇಬಲ್ ಫುಡ್ ಅಂದರೆ ಏನು ಚಿಕನ್ ತಿಂತೀನಿ ಅಷ್ಟೇ. ಸೊ ಎನಿ ಟೈಮ್ ಚಿಕನ್, ಮುದ್ದೆ, ಮಟನ್ ಸಾರು, ಕೋಳಿ ಸಾರು ತಿಂತಾರೆ. ಸೊ ನನಗೆ ಎಸ್ಪೆಷಲಿ ಚಿಕನ್, ಈ ಕೋಳಿ ಸಾರು ಅಮ್ಮ ಬಂದಾಗೆಲ್ಲ ಮಾಡ್ತಾರೆ. ಸೊ ಕೋಳಿ ಸಾರು, ದೋಸೆ, ಮುದ್ದೆ. ಊರಿಗೆ ಹೋದಾಗ ಆ ಥರ ಯಾವ್ದು ಫೇವ್ರೆಟ್ ಪ್ಲೇಸ್ ಇಲ್ಲ, ಹೋಗಿದ್ದ ಕಡೆ ಎಲ್ಲ ಫೇವ್ರೇಟ್ ಮಾಡ್ಕೋತೀವಿ ಅಷ್ಟೇ. ನೋಡಿ, ಇವರು ಗಿಲ್ಲಿ ಕೂಡ ಮಂಡ್ಯದವರೇ, ಸೊ ನೀವು ಕೂಡ ಮಂಡ್ಯದವರೇ. ಅವರು ಸಕ್ಸಸ್ ಕಂಡಿದ್ದಾರೆ. ನಿಮ್ಮ ಹೊಸ ಧಾರಾವಾಹಿ ಕೂಡ ದೊಡ್ಡ ಮಟ್ಟಿನ ಸಕ್ಸಸ್ ಕಾಣಲಿ, ನಿಮ್ಗೆ ಇನ್ನಷ್ಟು ಸಿನಿಮಾ, ಸೀರಿಯಲ್ ಎಲ್ಲವೂ ಸಿಗ್ತಾ ಹೋಗಲಿ. ಸೊ ಕೊನೆಯದಾಗಿ ಈ ಧಾರಾವಾಹಿ ಇದೇ 9ನೇ ತಾರೀಕು ಸಂಜೆ 6:15 ನಿಮ್ಮ ಮನೆಗಳಿಗೆ ಬರ್ತಾಯಿದ್ದೀವಿ. ಇಷ್ಟು ದಿನ ನಾವು ಮಾಡಿರೋ ಪಾತ್ರಗಳನ್ನ ಹೇಗೆ ನೀವು ಇಷ್ಟಪಟ್ಟು ನಮಗೆ ಹಾರೈಸಿದ್ದೀರ, ಈ ಕೃಷ್ಣ ರುಕ್ಕು ಮೇಲೂ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಲಾಸ್ಟ್ ಒಂದು ಪ್ರಶ್ನೆ, ಈಗ ಹೊಸ ಟ್ರೆಂಡ್ ಶುರುವಾಗಿರೋದು ಪಾಪರಾಜಿ ಟ್ರೆಂಡ್ ಆಗಿರ್ಬೋದು. ಸೊ ನಟಿಯರು ಕೂಡ ತುಂಬ ಅದಕ್ಕೆ ಏನು ಕರೆಕ್ಟಾಗಿರೋ ಆ್ಯಂಗಲಲ್ಲಿ ಶೂಟ್ ಮಾಡೋದಿಲ್ಲ, ಅದರ ತುಂಬ ಅಸಭ್ಯವಾಗಿ ಕಾಣಿಸುತ್ತೆ. ಪಾಪರಾಜಿ ಟ್ರೆಂಡ್, ಯೂಟ್ಯೂಬರ್ಸ್ಗಳು ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡು ಏನು ಅಪ್ಲೋಡ್ ಮಾಡ್ತಾರೆ. ಸೊ ಅದು ಈ ಟ್ರೆಂಡ್ ನಮಗೆ ಇಷ್ಟ ಆಗ್ತಿಲ್ಲ. ನಮ್ಮ ಕಾನ್ಷಿಯಸ್ನೆಸ್ಸಿಗಿಲ್ಲದೆ ಏನೇನೋ ಶೂಟ್ ಮಾಡಿ ಹಾಕ್ತಾ ಇರ್ತಾರೆ. ಸೊ ನಮಗದು ಇಷ್ಟ ಆಗಲ್ಲ. ನಾವು ಒಂದು ವಸ್ತು ಅಲ್ಲ, ನಾವು ಹೆಣ್ಮಕ್ಳು, ನಮ್ಮನ್ನು ಗೌರವದಿಂದ ಕಲಾವಿದರಾಗಿ ನೋಡಿ ಅಂತ ಹೇಳಿ ಕೇಳ್ಕೊಂಡಿರೋದು ನಟಿಯರು. ಅದರಲ್ಲಿ ಸಪ್ತಮಿ ಗೌಡ ಅವರು ಕೂಡ ವಾಯ್ಸ್ ರೈಸ್ ಮಾಡಿದ್ದಾರೆ. ಇದಕ್ಕೇನು ಹೇಳ್ತೀವಿ? ಅಲ್ಲ, ಆಬ್ವಿಯಸ್ಲಿ ಅದು ಕರೆಕ್ಟು. ಕೆಲವ್ರು ಹಂಗೆ ಮಾಡ್ತಾರೆ. ಸೊ ಕೆಲವ್ರು ಮಾಡೋದ್ರಿಂದ ಎಲ್ಲರಿಗೂ ಅನ್ವಯಿಸುತ್ತೇನೋ ತಪ್ಪು. ಸೊ ಯಾರು ಮಾಡ್ತಾರೆ ಅವ್ರಿಗೆ ಹೇಳೋದ್ರಲ್ಲಿ ಸರಿ ಇದೆ. ಸೊ ಅವ್ರು ಹಾಕೊಂಡಿರೋದು ತಪ್ಪಲ್ಲ, ಹಾಗೇ ಎಲ್ಲರೂ ಬ್ಲೇಮ್ ಮಾಡೋದು ತಪ್ಪಲ್ಲ. ಸೊ ಅದು ಯಾರು ಮಾಡಿರ್ತಾರೋ ಅವ್ರಿಗೆ ಅನ್ವಯಿಸ್ಲಿ, ಅವ್ರಿಗೆ ಹೇಳಲಿ ಅಂತ ಇಷ್ಟಪಡ್ತೀನಿ ಅಷ್ಟೇ. ಸೊ ಇದಿಷ್ಟು ಕೂಡ ಕೃಷ್ಣ ರುಕ್ಕು ಧಾರಾವಾಹಿಯ ನಾಯಕನ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ಅಕ್ಷಯ್ ಅವರ ಮಾತಾಗಿತ್ತು. ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.